ಹಾಯ್ ಹಲೋ ನಮಸ್ಕಾರ, ನಾನು ಗುರು. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನಾವು ಹಿಂದಿನ ವಿಡಿಯೋದಲ್ಲಿ ಫಿನಾನ್ಷಿಯಲ್ ಫ್ರೀಡಮ್ ಅಂದ್ರೇನು ಹಾಗೂ ಅದು ಸ್ಟಾಕ್ ಮಾರ್ಕೆಟ್ಗೆ ಹೇಗೆ ಲಿಂಕ್ ಆಗಿದೆ, ಆಮೇಲೆ ಸ್ಟಾಕ್ ಮಾರ್ಕೆಟ್ ಯಾರು ಕಲಿಬೋದು ಅಂತೇಳಿ ನಾನು ಒಂದು ವಿಡಿಯೋ ಮಾಡಿದ್ದೆ. ಅದು ನನ್ನ ಮೊದಲನೇ ವಿಡಿಯೋ ಆಗಿತ್ತು. ಸೊ ಯಾರೆಲ್ಲ ಆ ವಿಡಿಯೋ ನೋಡಿಲ್ಲ, ಸೊ ದಯವಿಟ್ಟು ಮೇಲ್ಗಡೆ ಹೋಗಿ ನಿಮ್ಗೆ ಅದು ಲಿಂಕ್ ಸಿಗುತ್ತೆ. ಆಮೇಲೆ ಡಿಸ್ಕ್ರಿಪ್ಷನ್ ಲಿಂಕಲ್ಲೂ ನಾನು ಹಾಕಿರ್ತೀನಿ. ಸೊ ನೀವು ಆ ವಿಡಿಯೋನ ನೋಡ್ಬೋದು. ಸೊ ನನಗೆ ತುಂಬ ಹಿಸ್ಟ್ರಿ ತುಂಬ ನನಗೆ ಇಷ್ಟ ಆದ ಸಬ್ಜೆಕ್ಟು. ಸೊ ನಾನು ಹಂಗೆ ಹುಡುಕ್ತಾ ಇದ್ದೆ. ಸೊ ಸ್ಟಾಕ್ ಮಾರ್ಕೆಟು ಹೇಗೆ ಬಂತು, ಸೊ ಸ್ಟಾಕ್ ಮಾರ್ಕೆಟ್ ಇನ್ವೆಂಟೆಡ್ ಬೈ ಹೇಗೆ ಅಂತ. ಸೊ ನಾವು ಆಬ್ವಿಯಸ್ಲಿ ಈಗ ನಮಗೊಂದು ಗ್ರಾವಿಟಿ ಕಂಡಿಡಿದವ್ರು ಯಾರು ಅಂದ ತಕ್ಷಣ ನಮ್ಮ ಒಂದು ಇದರಲ್ಲಿ ಬರೋದು ಯಾರು? ಸೊ ಸರ್ ಐಸಾಕ್ ನ್ಯೂಟನ್. ಸೊ ಗ್ರಾವಿಟಿ ಕಂಡಿಡಿದವರು ಅಂತ ಹೇಳ್ತೀವಿ. ಸೊ ಹಾಗೆ ಸ್ಟಾಕ್ ಮಾರ್ಕೆಟ್ನ ಅಫಿಷಿಯಲಿ ಕಂಡಿಡಿದವ್ರು ಯಾರು, ಅಂದರೆ ಇದು ಹೇಗೆ ಹುಟ್ಕೊಳ್ತು ಅನ್ನೋದು ನನಗೊಂದೊಂದು ಕುತೂಹಲ ಆಯಿತು. ಸೊ ಅದನ್ನು ನಾನು ಸರ್ಚ್ ಮಾಡ್ತಾ ಹೋದಾಗ ಸೊ ನನಗೆ ಸಿಕ್ಕಿದ್ದು ಏನು ಅಂತಂದರೆ, ಸೊ 16ನೇ ಶತಮಾನದಲ್ಲಿ ಡಚ್ ಈಸ್ಟ್ ಇಂಡಿಯಾ ಕಂಪನಿ ಅಂತಂದೇಳಿ ಆಗಿನ ಟೈಮಲ್ಲಿ ಇತ್ತು. ಸೊ ನಮ್ದು ಈಸ್ಟ್ ಇಂಡಿಯಾ ಕಂಪನಿನೇ, ಏನು ಬ್ರಿಟಿಷರ ಕಾಲದಲ್ಲಿ ಇತ್ತು. ಸೊ ಈ ಕಂಪನಿ ಆಗಿನ ಟೈಮಲ್ಲಿ ಒಂದು 100-150 ಹಡಗುಗಳನ್ನು ಇವರು ಮ್ಯಾನೇಜ್ ಮಾಡ್ತಾಯಿದ್ರು ಆಗಿನ ಟೈಮಲ್ಲಿ. ಸೊ ಈ ಹಡಗಿನ ಮುಖಾಂತರ ಅವ್ರು ಏನು ಮಾಡ್ತಾಯಿದ್ರು ಅಂದರೆ, ಸಾಂಬಾರು ಪದಾರ್ಥಗಳು, ಸ್ಪೈಸಸ್ ಹಾಗೂ ಗೋಲ್ಡ್, ಸಿಲ್ವರ್, ಕಾಟನ್, ಸೊ ಈ ಥರದ ಒಂದು ಏನು ಐಟಮ್ಗಳಿದೆ, ಸೊ ಇದನ್ನೆಲ್ಲ ಏನು ಮಾಡೋರು, ಸಪ್ಲೈ ಮಾಡೋರು ಪ್ರಪಂಚದ ಬೇರೆ ಬೇರೆ ದೇಶಗಳಿಗೆ ಇದನ್ನು ಸಪ್ಲೈ ಮಾಡೋರು. ಸೊ ಇದನ್ನು ಸಪ್ಲೈ ಮಾಡಬೇಕಂತಂದರೆ, ಸೊ ನೋಡಿ 100-150 ಹಡಗುಗಳನ್ನು ಅವ್ರು ಮೇಂಟೈನ್ ಮಾಡಬೇಕಂದ್ರೆ ಅಷ್ಟೇ ಕಷ್ಟ. ಸೊ ಅವ್ರಿಗೊಂದು ತಲೆಯಲ್ಲೇ ಒಂದು ಐಡಿಯಾ ಬರುತ್ತೆ. ಸೊ ಐಡಿಯಾ ಏನಂತಂದರೆ, ಸೊ ಯಾರು ಆಗಿನ ಟೈಮಲ್ಲಿ ತುಂಬ ಶ್ರೀಮಂತರು ಇದ್ದರು, ಆಮೇಲೆ ಯಾರು ವ್ಯಾಪಾರಿಗಳಿದ್ರು, ಸೊ ಅವ್ರ ಹತ್ರ ಏನು ಮಾಡ್ತಾಯಿದ್ರು ಅಂತಂದರೆ, ಈ ಒಂದು ಅಂದರೆ ಈ ಒಂದು ಕಂಪನಿಯ ಶೇರು, ಅಂದರೆ ಕಂಪನಿಯ ಒಂದು ಶೇರ್ ಅಂದರೆ ನಾವಂತೀವಿ ಒಂದು ಪಾಲು, ಸೊ ಅವರಿಗೆ ಕೊಡ್ತಾಯಿದ್ರು ದುಡ್ಡು ಇಸ್ಕೊಂಡು. ಅದರಿಂದ ಒಂದು ಶೇರ್ ಆವಾಗೂ ಆಗಿನ ಕಾಲದಲ್ಲಿ ಈ ಶೇರ್ ಸರ್ಟಿಫಿಕೇಟ್ ಎಲ್ಲ ಇತ್ತು. ಅಂದರೆ ಆ ಒಂದು ಕಂಪ್ನಿಯ ಹೆಸರು, ಅದೆಲ್ಲ ಎಷ್ಟು ಶೇರು ಏನು ಯಾವ ಥರ ಅಂತ ಇದ್ಬಿಟ್ಟು ಆಗಿನ ಟೈಮಲ್ಲಿ ಸೀಲೆಲ್ಲ ಹಾಕಿ ಕೊಡುವಂಥ ಒಂದು ಪದ್ಧತಿ ಇತ್ತು. ಸೊ ಇದರಿಂದ ಅವ್ರಿಗೆ ದುಡ್ಡು ಬರೋಕ್ಕೆ ಸ್ಟಾರ್ಟ್ ಆಯಿತು. ಆಮೇಲೆ ಇವರ ಒಂದು ಬಿಸ್ನೆಸ್ ತುಂಬ ದೊಡ್ಡದಾಗಿ ಮಾಡೋದಕ್ಕೆ, ಅಂದರೆ ಈ ಶಿಪ್ಗಳನ್ನು ಇನ್ನೂ ತುಂಬ ಜಾಸ್ತಿ ಮಾಡಿಕೊಂಡು ಬಿಸ್ನೆಸ್ನ ತುಂಬ ಎಕ್ಸ್ಪ್ಯಾಂಡ್ ಮಾಡೋದಕ್ಕೆ ಅವರಿಗೆ ಇನ್ನೂ ಒಂದು ಜಾಸ್ತಿ ಒಂದು ಆದಾಯನ ಒಂದು ಜಾಸ್ತಿ ಹೆಲ್ಪ್ ಆಯಿತು ಇದರಿಂದ. ಆಮೇಲೆ ಇದರಿಂದ ಅವರಿಗೆ ಪ್ರಾಫಿಟಬಿಲಿಟಿ ಜಾಸ್ತಿ ಆಯಿತು. ಹೇಗೆ ದುಡ್ಡು ಹರಿದು ಬರ್ತಾ ಇದೆ, ಬಂಡವಾಳ ಜಾಸ್ತಿ ಬರ್ತಾ ಇದೆ, ಸೊ ಅದನ್ನು ಬಿಸ್ನೆಸ್ ಎಕ್ಸ್ಪಾಂಡ್ ಮಾಡೋದಕ್ಕೆ ಅದನ್ನು ಬಳಸ್ತಾ ಇದ್ದಾರೆ ಅಂತಂದಾಗ, ಆಬ್ವಿಯಸ್ಲಿ ಬಿಸ್ನೆಸ್ ಜಾಸ್ತಿ ಆಗ್ತಾ ಇದೆ ಅಂತಂದಾಗ ಅಲ್ಲಿರ್ತಕ್ಕಂಥ ಸರಕುಗಳು ಜಾಸ್ತಿ ಹೋಗ್ತಾ ಇದೆ ಅಂತ ಅರ್ಥ. ಸೊ ಅಂದರೆ ಅದು ತುಂಬ ಅಂದರೆ ಸರಕುಗಳು ಹೋಗ್ತಾ ಇದೆ, ಸೇಲ್ ಆಗ್ತಾ ಇದೆ ಅಂತ ಅರ್ಥ. ಸೊ ಅದರಿಂದ ಅವರಿಗೆ ಲಾಭನೂ ಬರೋದು ಜಾಸ್ತಿ ಆಯಿತು. ಸೊ ಅದೇ ಲಾಭನ ಅವ್ರು ಏನು ಮಾಡ್ತಾಯಿದ್ರು, ಇನ್ವೆಸ್ಟರ್ಸ್ ಇದ್ದರು, ಸೊ ಅವ್ರ ಜೊತೆಗೆ ಇದನ್ನು ಹಂಚ್ಕೊಳ್ತಾ ಇದ್ರು. ಸೊ ಆಗಿನ ಟೈಮಲ್ಲಿ ನೀವು ಅನ್ಕೊಳ್ತಾ ಇರ್ಬೋದು, ಈಗಿನ ಟೈಮಲ್ಲೆಲ್ಲ ಈ ನಮಗೆ ಸ್ಟಾಕ್ ಎಕ್ಸ್ಚೇಂಜಸ್ ಇದೆ ಇದನ್ನು ಮಾಡೋದಕ್ಕೆ. ಸೊ ಆಗಿನ ಟೈಮಲ್ಲಿ ಇದೆಲ್ಲ ಮತ್ತು ಇದೆಲ್ಲ ತೊಗೊಳ್ಬೇಕು ಶೇರ್ಸ್ ಅಂತ ಎಲ್ಲಿ ಸಿಗ್ತಾ ಇತ್ತು. ಸೊ ಇದನ್ನು ನೋಡಿದ್ರೆ ಆಗಿನ ಟೈಮಲ್ಲಿ ಕಾಫಿ ಶಾಪ್ಸ್ ಆಗಿರ್ಬೋದು, ಬಂದರು ಮೀನ್ಸ್ ಈಗ ನಾವು ಪೋರ್ಟ್ ಅಂತ ಏನು ಕರಿತೀವಲ್ಲ ಇಂಗ್ಲೀಷಲ್ಲಿ, ಸೊ ಆ ಥರ ಬಂದರುಗಳಲ್ಲಿ ಈ ಶೇರ್ ಸರ್ಟಿಫಿಕೇಟ್ನ ಇಶ್ಯೂ ಮಾಡ್ತಾಯಿದ್ರು. ಸ್ಟಾಕ್ ಮಾರ್ಕೆಟ್ ಹೇಗೆ ಹುಟ್ಕೊಳ್ತು ಅಂತ ನೋಡೋದಾದರೆ, ಅಫಿಷಿಯಲಿ ಇಟ್ಸ್ ಇನ್ವೆಂಟೆಡ್ ಬೈ ಡಚ್ ಈಸ್ಟ್ ಇಂಡಿಯಾ ಕಂಪನಿ 1600ನೇ ಶತಮಾನದಲ್ಲಿ. ಸೊ ಇದು ಇಷ್ಟು ಸಿಂಪಲ್ ಆಗಿತ್ತು ಆಗಿನ ಶತಮಾನಕ್ಕೆ ನಾವು ಹೋಲಿಸ್ಕೊಂಡ್ರೆ 16ನೇ ಶತಮಾನದಲ್ಲಿ. ಸೊ ಇಷ್ಟು ಸಿಂಪಲಾಗಿ ನಡೀತಾ ಇತ್ತು. ಬಟ್ ಈಗ ಮಾಡರ್ನ್ ಸ್ಟಾಕ್ ಮಾರ್ಕೆಟ್ ತುಂಬ ಕಾಂಪ್ಲಿಕೇಟೆಡ್ ಆಗಿದೆ. ಸೊ ಅದಕ್ಕಾಗಿ ಹೋಲಿಸ್ಕೊಂಡ್ರೆ ಇವತ್ತು ನಾವು ಸುಮಾರು ನಿಮಗೆ ಇನ್ಸ್ಟಿಟ್ಯೂಷನ್ಸ್ಗಳು ಸಿಗುತ್ತೆ ಸ್ಟಾಕ್ ಮಾರ್ಕೆಟಿಗೆ ಅಂತಂದೇಳಿ. ನಿಮಗೆ ಕೋಚಿಂಗ್ಸ್ ಎಲ್ಲ ಸಿಗುತ್ತೆ. ಅದೇ ರೀತಿ ನಿಮಗೆ ಸ್ಟಾಕ್ ಮಾರ್ಕೆಟಲ್ಲಿ ಕೆರಿಯರ್ನ ಮಾಡ್ಕೊಳ್ಬೋದು. ಅದೇ ರೀತಿ ನೀವು ಇವತ್ತು ನೋಡ್ತಾ ಇರ್ಬೋದು, ಸುಮಾರು ಕಾಲೇಜ್ಗಳಿದೆ, ಬಿಸ್ನೆಸ್ ಕಾಲೇಜಸ್ ಇದೆ, ಬಿಸ್ನೆಸ್ ಸ್ಕೂಲ್ಸ್ಗಳಿದೆ. ಸೊ ಸ್ಟಾಕ್ ಮಾರ್ಕೆಟಲ್ಲಿ ನೀವು ಒಳ್ಳೊಳ್ಳೆ ಕೆರಿಯರ್ಗಳನ್ನು ನೀವು ಮಾಡ್ಕೊಳ್ಬೋದು. ಸೊ ಈಗೆಲ್ಲ ನೀವು ನೋಡ್ತಾ ಟಿ ವಿ ಚಾನಲ್ಸ್ಗಳೆಲ್ಲ ನಿಮಗೆ ಸ್ಟಾಕ್ ಮಾರ್ಕೆಟ್ ಇದ್ರ ಬಗ್ಗೆ ಎಲ್ಲ ಬರ್ತಾ ಇರುತ್ತೆ. ಸೊ ಅಷ್ಟು ಅಂದರೆ ಇದು ಎಷ್ಟು ಕಾಂಪ್ಲಿಕೇಟೆಡ್ ಆಗಿದೆ, ಸೊ ಅಷ್ಟು ಅದೇ ಥರನೇ ಅದನ್ನು ಕಲಿಯೋದಕ್ಕೆ ಸುಮಾರು ಆಯಾಮಗಳು ಸಹಿತ ನಮಗೆ ಸಿಗ್ತಾ ಇದೆ. ಸೊ ಹಾಗಾಗಿ ಮಾಡರ್ನ್ ಸ್ಟಾಕ್ ಮಾರ್ಕೆಟ್ ಇಸ್ ಕಾಂಪ್ಲಿಕೇಟೆಡ್ ಕಂಪೇರ್ ಟು ಈ ಮುಂಚೆ ಇನ್ವೆಂಟೆಡ್ ಮಾಡಿದ್ರು. ಸೊ ಇದಾಗಿತ್ತು. ಸೊ ಸ್ಟಾಕ್ ಮಾರ್ಕೆಟ್ ಹೇಗೆ ಹುಟ್ಕೊಳ್ತು ಅಂತಂದೇಳಿ. ಸೊ ಮುಂದಿನ ವಿಡಿಯೋ ಏನು ಬರ್ತಾ ಹೋಗುತ್ತೆ, ಮುಂದಿನ ಸೀರೀಸ್ಗಳ ವಿಡಿಯೋ ನಾನು ಮಾಡ್ತಾ ಹೋಗ್ತಾ ಇದ್ದೀನಿ. ಸೊ ಈ ವಿಡಿಯೋಗಳಲ್ಲಿ ನಿಮಗೆ ಸೊ ಬೇಸಿಕ್ಸ್ ಆಫ್ ಸ್ಟಾಕ್ ಮಾರ್ಕೆಟ್ ಅಂದರೆ ಏನು, ಒಂದು ಸ್ಟಾಕ್ ಮಾರ್ಕೆಟಿಗೆ ಒಂದು ಕಂಪ್ನಿ ಬರಬೇಕು ಅಂತಂದರೆ ಆ ಕಂಪ್ನಿ ಹೇಗೆ ಬರುತ್ತೆ, ಅದು ಯಾವ ಥರ ಆಗುತ್ತೆ, ಸೊ ಪ್ರತಿಯೊಂದು ನಾವು ಮುಂದಿನ ವೀಡಿಯೋಗಳಲ್ಲಿ ನೋಡ್ತಾ ಹೋಗ್ತೀವಿ. ಸೊ ಇದೊಂದು ಸೀರೀಸ್ ಸ್ಟಾರ್ಟ್ ಆಗಿದೆ. ಸೊ ಯಾರೆಲ್ಲ ಏನಾದರೂ ಈ ಸೀರೀಸ್ಗಳನ್ನ ಮಿಸ್ ಮಾಡ್ತಿದ್ದೀರಾ ಅಂತಂದರೆ, ಸೊ ದಯವಿಟ್ಟು ಹೋಗ್ಬಿಟ್ಟು ಸೊ ಫಸ್ಟಿಂದ ಈ ಸೀರೀಸ್ನ ನೋಡೋದು ಸ್ಟಾರ್ಟ್ ಮಾಡಿ. ಸೊ ತುಂಬ ನೀವು ಬಿಗಿನರ್ ಆಗಿದ್ದರೆ ಇದು ನಿಮಗೆ ಮಸ್ಟ್ ಇಂಪಾರ್ಟೆಂಟ್, ಅಂದರೆ ಫಸ್ಟಿಂದ ನೋಡುವಂಥದ್ದು. ಸೊ ನೀವು ಬಿಡನ್ ನೋಡಿದಾಗ ನಿಮಗೆ ವಿಡಿಯೋಸ್ಗಳಲ್ಲಿ ಇರೋಂಥ ಕಂಟೆಂಟ್ಗಳು ನಿಮಗೆ ಮಿಸ್ ಹೊಡ್ತಾ ಹೋಗುತ್ತೆ. ಸೊ ಏನೋ ಬೇರೆ ಥರ ಇದು ಅರ್ಥ ಆಗದ ಥರ ಹೋಗ್ತಾ ಇರುತ್ತೆ. ಸೊ ಫಸ್ಟಿಂದ ವಿಡಿಯೋಗಳನ್ನು ನೋಡ್ತಾ ಹೋಗಿ. ನಾನು ನಿಮ್ಗೆ ಸಿಗ್ತೀನಿ ಮುಂದಿನ ವಿಡಿಯೋಗಳಲ್ಲಿ. ಸೊ ಕೀಪ್ ವಾಚಿಂಗ್.